ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಮದುವೆ ಜೀವನದ ಟೈಮ್ ಅಂದರೆ ಮದುವೆ ಜೀವನದ ಆಯಸ್ಸು, ನಿಮ್ಮ ಮದುವೆ ಎಷ್ಟೊಂದು ಲಾಂಗ್ ಆಗಿ ನಿಲ್ತದೆ ಅಥವಾ ಶಾರ್ಟ್ ಇರ್ತದೆ ಅಂತ ಈ ವಿಡಿಯೋದಲ್ಲಿ ಡೀಪ್ ಆಗಿ ತಿಳ್ಕೊಳ್ಳೋಣ. ಇವತ್ತಿನ ಒಂದು ಟಾಪಿಕ್ ಮದುವೆ ಜೀವನದ ಆಯಸ್ಸು. ಸಾಮಾನ್ಯವಾಗಿ 7ನೇ ಮನೆ ಅಂತ ಹೇಳಿರೋದು ನಿಮ್ಮ ಒಂದು ಮದುವೆ ಮನೆ. 1 2 3 4 5 6 7 ನಿಮ್ಮ ಒಂದು ಮ್ಯಾರೇಜ್ ಮನೆ ಅಂತ ಹೇಳ್ಬೋದು. ಲಗ್ನದಿಂದ 8ನೇ ಮನೆ ಅಂತ ಹೇಳಿದ್ರೆ ಅದು ನಿಮ್ಮ ಮದುವೆಯ ಒಂದು ವಯಸ್ಸು, ಮದುವೆಯ ಒಂದು ಎಷ್ಟು ಲಾಂಗ್ ಟೈಮ್ ಇರ್ತದೆ ಅಂತ ಹೇಳಲಿಕ್ಕೆ 8ನೇ ಮನೆ ಯೂಸ್ ಮಾಡ್ತೀವಿ, ಅಂದರೆ 2ನೇ ಮನೆ. 4ನೇ ಮನೆ ಅಂತ ಹೇಳಿದ್ರೆ ವೈವಾಹಿಕ ಶಕ್ತಿ. 4ನೇ ಮನೆ ಅಂತ ಹೇಳಿದ್ರೆ ವಿವಾಹ ಜೀವನದ ಒಂದು ಶಕ್ತಿ ಅಂತ ಹೇಳ್ಬೋದು 4ನೇ ಮನೆಯನ್ನ. ನಂತರ 9ನೇ ಮನೆ. 9ನೇ ಮನೆಯ ವೈವಾಹಿಕ ಶಕ್ತಿ. 4ನೇ ಮನೆ ಅಂತ ಹೇಳಿದ್ರೆ ವಿವಾಹದ ಒಂದು ಕರ್ಮ ಅಂತ ಹೇಳ್ಬೋದು. 12ನೇ ಮನೆ ಅಂತ ಹೇಳಿದ್ರೆ ವಿವಾಹದ ಶತ್ರುಗಳು, ನಿಮ್ಮ ವೈವಾಹಿಕ ಜೀವನ ಶತ್ರುಗಳು ಅಂತ ಹೇಳ್ಬೋದು. 6ನೇ ಮನೆ ಅಂತ ಹೇಳಿದ್ರೆ ವೈವಾಹಿಕ ಜೀವನದ ನಷ್ಟ. ಇದನ್ನು ಯಾವ ಥರ ನೋಡುವಂಥದ್ದು ಚೆಕ್ ಮಾಡೋಣ. ಉದಾಹರಣೆಗೆ ಧನು ಲಗ್ನ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಲಗ್ನಾಧಿಪತಿ ಯಾರಾಗ್ತಾರೆ? ಬುಧ. ಬುಧ ಒಂದು ವೇಳೆ ಇಲ್ಲಿದ್ದು ಬುಧ ಏನಾದರೂ ವೀಕ್ ಇದ್ರೆ, ಪಾಪಗಳ ಜೊತೆ ಸಹ ಆಗಿದ್ರೆ, ಡಿಗ್ರಿ ಕಮ್ಮಿ ಇದ್ರೆ, ಅಷ್ಟಾಗಿದ್ರೆ, ಈ ಥರ ಆಗಿದ್ರೆ ಏನಾಗ್ತಂತಂದ್ರೆ ಇದು ಪ್ರೈಮರಿಯಾಗಿ ನಿಮ್ಮ ಒಂದು ವೈವಾಹಿಕ ಜೀವನ ಲಾಂಗ್ ಆಗಿ ನಿಲ್ಲಲ್ಲ ಅಂತಾನೆ ಹೇಳ್ಬೋದು. 7ನೇ ಮನೆ ಅಧಿಪತಿ ಬಾಧಿತ ಆಗಿದ್ರೆ ಅದು ಕಷ್ಟ ಆಗುತ್ತೆ. ಆಮೇಲೆ ಧನು ಲಗ್ನ ಆಗಿ ಏನಾದರೂ ಶನಿ ಶುಕ್ರ ಯುತಿ ಇದ್ರೆ, ಅಂದರೆ ಶುಕ್ರ ಅಂತ ಹೇಳಿದ್ರೆ 1 2 3 4 5 6 6ನೇ ಮನೆ ಅಧಿಪತಿ ಶುಕ್ರ ಆಗ್ತಾರೆ. ಹೀಗಾಗಿ ಶುಕ್ರ ಜೊತೆ ಏನಾದರೂ ಶನಿ ಇದ್ರೆ, ಆಮೇಲೆ ಮಂಗಳ ಗ್ರಹ 6 8 12ನೇ ಮನೆಯಲ್ಲಿದ್ದರೆ, ಮಂಗಳ ಗ್ರಹ ಅಂತ ಹೇಳಿದ್ರೆ 12ನೇ ಮನೆ ಅಧಿಪತಿ. ಈ ಮಂಗಳ ಗ್ರಹ 6 8 12ನೇ ಮನೆಯಲ್ಲಿದ್ದರೆ ಅದೇನಾಗುತ್ತೆ ಅಂತ ಹೇಳಿದ್ರೆ ಮದುವೆ ಜೀವನ ಚೆನ್ನಾಗಿರಲ್ಲ. ನಾನು ಹೇಳಿರುವಂಥ ಒಂದು ಇಷ್ಟು ಭಾವಗಳು 7ನೇ ಮನೆ, 4ನೇ ಮನೆ, 6ನೇ ಮನೆ, 9ನೇ ಮನೆ, 12ನೇ ಮನೆ ಬಾಧಿತ ಆಗಿರಬಾರ್ದು. ಬಾಧಿತ ಆಗಿದ್ದರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗದು ವೈವಾಹಿಕ ಜೀವನ ಚೆನ್ನಾಗಿರಲ್ಲ ಅಂತಲೇ ಹೇಳ್ಬೋದು. ಇದು ಮದುವೆ ಜೀವನದ ಆಯಸ್ಸನ್ನು ನೋಡುವಂಥ ಒಂದು ವಿಧಾನಗಳು. ಈ ಥರ ನೀವು 7ನೇ ಮನೆ, 8ನೇ ಮನೆ, ಆಮೇಲೆ 9ನೇ ಮನೆ, 12ನೇ ಮನೆ, 6ನೇ ಮನೆ, ಈ ಹೇಳಿರುವಂಥ ಎಲ್ಲ ಮನೆಗಳು ಕೂಡ ಏನಾದರೂ ಒಂದು ಬಾಧೆಗೆ ಒಳಗಾಗಿದ್ದರೆ ಅದು ನಿಮಗೆ ಆ ಸಮಸ್ಯೆಯನ್ನು ಕೊಡುತ್ತೆ ಅಂತ ಹೇಳ್ಬೋದು. ಇದು ಮದುವೆ ಜೀವನದ ಆಯಸ್ಸು. ನಿಮ್ಗೆ ಜಾತಕ ಶ್ರಮ ನಮ್ದು ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರಿಗೆ ವಾಟ್ಸಪ್ ಕಾಲ್ ಮಾಡಿದರೆ ಜಾತಕದ ಬಗ್ಗೆ ತಿಳಿಸಿಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ನಮಸ್ಕಾರ.